ಹಾಯ್ ನಮಸ್ಕಾರ ಎಲ್ಲ ಹೆಂಗಿದ್ರಿ? ಇದೆಂತ ಹೋಳ್ಗಿ ಮಾಡಿದಳಂದಳಿ ಎಣಿಸ್ಕೊಂಡಿರಿ? ಆ ಹೋಳ್ಗಿ ಎಲ್ಲ ಮರ್ರೆ ಇದು ಹಲಸಿನ ಹಣ್ಣಿನ ದೋಸೆ. ಈಗಂತೂ ಹಲಸಿನ ಹಣ್ಣು ಸೀಸನ್ ಹಬ್ಕೊಯ್ ಹಲಸಿನ ಹಣ್ಣಿನ ವೆರೈಟಿ ಮಾಡೋದಂತೂ ನಂಗಂತೂ ತುಂಬಾನೇ ಖುಷಿ. ಹಲಸಿನ ಹಣ್ಣಿ ಮುಳ್ಕಂತೂ ಮಾಡಿ ಐತಲ್ಲ, ಇವತ್ತು ಹಲಸಿನ ಹಣ್ಣಿ ದೋಸೆ ಹೆಂಗ್ ಮಾಡೋದನ್ನಳಿ ಕಾಂಬ. ನಾನು ಈ ಕಪ್ಪಲ್ಲಿ 1 ಕಪ್ ಫಸ್ಟ್ ಅಕ್ಕಿನ ನೆನೆ ಹಾಕಿ ಇಟ್ಕೊಂಡಿದ್ದೆ. 1-2 ಅವರ್ ನೆನೆ ಹಾಕಿದ್ರೆ ಸಾಕು. ಕಡೆಗೆ ಕಾಣಿ ಈ ಕಪ್ಪಲ್ಲಿ 1 ಕಪ್ ಆಗಷ್ಟು ಹಲಸಿನ ಹಣ್ಣು, ಅದೇ ಕಪ್ಪಲ್ಲಿ 1 ಕಪ್ ಬೆಲ್ಲ, ಆಮೇಲೆ ನಾವು ನೆನ್ಸ್ಕೊಂಡಿದ್ದ ಅಕ್ಕಿ ಇತ್ತಲ್ಲ ಅದನ್ನ ಸೇರಿಸಿ, ಮತ್ತೆ ಅದೇ ಕಪ್ಪಲ್ಲಿ 1 ಕಪ್ ಆಗಷ್ಟು ತೆಂಗಿನ ತುರಿನ ಹಾಕೊಂಡು ಇದನ್ನ ಈಗ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡ್ಕ. ಹಲಸಿನ ಹಣ್ಣು ದೋಸೆ ಮಾಡ್ಕಂತ ಹೇಳಿದ್ರೆ ಮುಂಚಿನ ರಾತ್ರಿ ಅಕ್ಕಿ ಎಲ್ಲ ನೆನೆ ಹಾಕಿ ನಾವು ಈಗ ರುಬ್ಕೊಂಡು ಇಟ್ಕಣಕ. ಇದೀಗ ಓವರ್ ನೈಟ್ ಇಟ್ಟು ಬೆಳಗ್ಗೆ ಕಂಬತ್ತಿಗೆ ಹಿಟ್ಟು ಕಣಿ ಈ ರೀತಿ ರೆಡಿ ಆತ. ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಈಗ ಚಂದ ಮಾಡಿ ಮಿಕ್ಸ್ ಮಾಡಿ ಉಪ್ಪು ಸಹ ಸೇರಿಸ್ಕೊಂಡು ಈಗ ದೋಸೆ ಹೊಯ್ಯೋಕೆ ರೆಡಿ ಮಾಡ್ಕೊಂಬ. ನಾನು ಇಲ್ಲಿ ಕಾವಲಿ ಇಟ್ಕೊಂಡಿದ್ದೆ, ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕಿ ತೆಳುವಾಯಿ ದೋಸೆ ಮಾಡೋದು ಕಾಣಿ. ಎಷ್ಟು ಹೋಲಾಗಿ ಬರುತ್ತಲ್ಲ. ನಮ್ಮೂರ್ ಬದಿಯಂಗೆ ಹಲಸಿನ ಸೀಸನ್ ಅಂದ್ರೆ ಇದೆಲ್ಲ ವೆರೈಟಿ ಅಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಮಾಡೇ ಮಾಡ್ತಾರೆ. ಹಲಸಿನ ತಿಂಬಕ್ಕೆ ಒಂದ್ ಸ್ವಲ್ಪ 2-3 ಸೊಳೆ ತಿಂಬಕ್ಕೆ ಲೈಕ್ ಆತ್. ಅದನ್ನ ಬಿಟ್ರೆ ಆಮೇಲೆ ಉಳ್ದನ್ನ ಈ ತರ ಎಲ್ಲ ನಾವು ಮಾಡತ್ ಕಾಣಿ. ಇದನ್ನ ಈಗ 2 ಬದಿಗೆ ಲೈಕ್ ಮಾಡಿ ಕಾಯಿಸ್ಕಣ್ಕ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಇದಕ್ಕೆ ಕಾಂಬಿನೇಷನ್ ಅಂತ ಅಂದ್ರೆ ಚಟ್ನಿ ಅಥವಾ ತುಪ್ಪ ಅಂತೂ ತುಂಬಾನೇ ಒಳ್ಳೆ ಆತು. ನಿಮ್ಗೂ ಈಗ ಹಲಸಿನ ಎಲ್ಲಾರು ಸಿಕ್ಕಿರುತ್ತಲ್ಲ, ನೀವು ಸಹ ನಿಮ್ಮ ಮನೇಲಿ ಇದೇ ರೀತಿ ದೋಸೆ ಮಾಡ್ಕೊಂಡ್ ತಿನ್ಕೊಂಡ್ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.